ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಆದಿನಾರಾಯಣಂ ವಿಷ್ಣುಂ ಬ್ರಹ್ಮಾಣಂ ಚ ವಸಿಷ್ಠಕಂ ಶ್ರೀರಾಮಂ ಮಾರುತಿಂ ವಂದೇ ರಾಮದಾಸಂ ಚ ಶ್ರೀಧರಂ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರ ನಮಃ ಪಾರ್ವತೀಪತಯೇ. ಹರ ಹರ ಮಹಾದೇವ ಶಂಭೋ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನೋಪಶಾಂತಯೇ. ಗುರುವಿನ ಗುಲಾಮ ನಾಗದ ತನಕ, ಗುರುವಿನ ಗುಲಾಮ ನಾಗದ ತನಕ, ದೊರೆಯದಣ್ಣ ಮುಕುತಿ ಮುಕುತಿ, ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮ ನಾಗದ ತನಕ, ದೊರೆಯದಣ್ಣ ಮುಕುತಿ ಮುಕುತಿ, ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವ ನೋದಿದರೇನು, ಪರಿಪರಿ ಶಾಸ್ತ್ರವ ನೋದಿದರೇನು, ವ್ಯರ್ಥವಾಯಿತು ಭಕುತಿ ಭಕುತಿ, ವ್ಯರ್ಥವಾಯಿತು ಭಕುತಿ ಭಕುತಿ. ಗುರುವಿನ ಗುಲಾಮ ನಾಗದ ತನಕ, ದೊರೆಯದಯ್ಯ ಮುಕುತಿ ಮುಕುತಿ, ದೊರೆಯದಯ್ಯ ಮುಕುತಿ. ಧ್ಯಾನಮೂಲಂ ಗುರೋರ್ಮೂರ್ತಿ, ಪೂಜಾಮೂಲಂ ಗುರೋರ್ಪದಂ, ಮಂತ್ರಮೂಲಂ ಗುರೋರ್ವಾಕ್ಯಂ, ಮೋಕ್ಷಮೂಲಂ ಗುರೋರ್ಕೃಪಾ. ಧ್ಯಾನ ಮಾಡುವಾಗ ಮನಸ್ಸು ಅಲಿಮಲೆಯಾಗ್ತದೆ. ಆದರೆ ಗುರುವರನ ರೂಪವನ್ನ ನೆನೆದರೆ ನಮ್ಮ ಮನಸ್ಸು ಪೂರ್ಣ ಶಾಂತವಾಗ್ತದೆ. ನಮಗೆ ಯಾಕೆ ಹೀಗಾಗ್ತದೆ? ಭಗವಂತನು ಜೀವಿಗಳನ್ನು ಉದ್ಧಾರ ಮಾಡೋಗೋಸ್ಕರ ಗುರುವಿನ ರೂಪದಲ್ಲಿ ಈ ಭೂಮಿಯ ಮೇಲೆ ಜನ್ಮವನ್ನು ತಗೊಂಡು ನಮ್ಮಂತಹ ತುಚ್ಛ ಪ್ರಾಣಿಗಳಾದಂಥ ಈ ಮಾನವ ಕುಲವನ್ನು ಉದ್ಧಾರ ಮಾಡೋಗೋಸ್ಕರವಾಗಿ ಅವತಾರವನ್ನು ತಾಳಿ ನಮ್ಮ ಕೈ ಹಿಡಿದು ನಮಗೆ ಬಂದಂತಹ ಕಷ್ಟ ನಷ್ಟಗಳನ್ನೆಲ್ಲ ದೂರ ಮಾಡ್ತಾ ಮಾಡ್ತಾ ನಮಗೆ ಆ ಗುರುವಿನ ಮೇಲೆ ಒಂದು ಸುದೃಢವಾದಂತಹ ಸ್ನೇಹ ಜಾಗೃತವಾಗ್ತದೆ. ಆ ಸ್ನೇಹ ಜಾಗೃತವಾಗಿರುವುದರಿಂದಲೇ ನಮಗೆ ಆ ಗುರುವನ್ನು ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಆ ಗುರುಮೂರ್ತಿಯು ನಮ್ಮ ಮನಸ್ಸಿನಲ್ಲಿ ಸುದೃಢವಾಗಿ ಕುತ್ಕೋತಾರೆ. ಅದರಿಂದ ನಮಗೆ ಮುಮುಕ್ಷತ್ವದ ಆ ಮಾರ್ಗವನ್ನು ಹಿಡಿಯಲಿಕ್ಕೆ ಅನುಕೂಲವಾಗ್ತದೆ. ಅದಕ್ಕೋಸ್ಕರ ಧ್ಯಾನ ಮೂಲಂ ಗುರೋರ್ಮೂರ್ತಿ ಅಂತ ಹೇಳಿದ್ದಾರೆ. ಎರಡನೆಯದಾಗಿ ಪೂಜಾ ಮೂಲಂ ಗುರೋರ್ಪಾದಂ. ಇಲ್ಲಿ ನಮಗೆ ಮನುಷ್ಯರಿಗೆ ಅಹಂಕಾರವಿಲ್ಲದೆ ಬಾಳತಕ್ಕಂತಹ ಒಂದು ಜೀವಿಯೂ ಇಲ್ಲ. ಗುರುಗಳ ಆ ಪಾದಗಳಿಗೆ ನಮಸ್ಕಾರ ಮಾಡೋದರಿಂದ, ಪೂಜೆ ಮಾಡೋದರಿಂದ ನಮ್ಮ ಅಹಂಕಾರವು ತ್ಯಜಿಸ್ತದೆ. ಗುರುವಿನ ಪಾದ ಸೇವನೆಯಿಂದ ಭಕ್ತಿ ಸುದೃಢವಾಗ್ತದೆ.
ಆ ಸುದೃಢವಾಗಿ ಗುರುಗಳ ಪಾದಗಳನ್ನು ನಾವು ನಂಬಿ ನಾವು ಧರ್ಮದ ಮಾರ್ಗದಲ್ಲಿ ನಡೀತೇವೆ. ಗುರುಗಳು ತೋರಿಸಿದ ಧರ್ಮಯುತವಾದಂತಹ ಮಾರ್ಗದಲ್ಲಿ ನಡೆದು ಮುಮುಕ್ಷತ್ವವನ್ನು ಪಡೀತೇವೆ. ಅದಕ್ಕೋಸ್ಕರ ಪೂಜಾ ಮೂಲಂ ಗುರೋರ್ಪಾದಂ ಅಂತ ಹೇಳಿ ಗುರುಗೀತೆಯಲ್ಲಿ ಹೇಳಿದ್ದಾರೆ. ಮಂತ್ರಮೂಲಂ ಗುರೋರ್ವಾಕ್ಯಂ. ಈಗ ಯಾವುದೇ ಆದಂತಹ ಮಂತ್ರವಾದರೂ ಸರಿ, ಗುರುವಿನ ಅಪ್ಪಣೆ ಇಲ್ಲದೆ ಆ ಮಂತ್ರವನ್ನು ನಾವು ಸಿದ್ಧಿಸ್ಕೊಳ್ತೇವೆ ಅಂತ ಹೇಳಿದರೆ ಅದು ಸಾಧ್ಯವಾಗುವುದಿಲ್ಲ, ಅದಕ್ಕೆ ಶಕ್ತಿ ಪಡೀಲಿಕ್ಕಾಗೋದೇ ಇಲ್ಲ. ಗುರುಗಳು ಹೇಳಿದ ಮಂತ್ರ, ಗುರುಗಳು ನಮಗೆ ಉಪದೇಶ ಮಾಡಿದರೆ ಮಾತ್ರ ನಮಗೆ ಆ ಮಂತ್ರದಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಶಕ್ತಿ ಕಾಣ್ತದೆ. ಆ ಶಕ್ತಿ ಅದರಲ್ಲಿ ತುಂಬಿರೋದ್ರಿಂದ ಆ ಮಂತ್ರವನ್ನು ನಾವು ಜಪಿಸೋದ್ರಿಂದ ನಮ್ಮಲ್ಲಿ ಅದರ ಸಿದ್ಧಿ ಪ್ರಾಪ್ತಿ ಆಗ್ತದೆ. ಅದಕ್ಕೋಸ್ಕರ ಮಂತ್ರಮೂಲಂ ಗುರೋರ್ವಾಕ್ಯಂ ಅಂತ ಹೇಳಿ ಜ್ಞಾನಿಗಳು ಹೇಳುತ್ತಾರೆ. ಕೊನೆಯದಾಗಿ ಮೋಕ್ಷ ಮೂಲಂ ಗುರೋರ್ ಕೃಪಾ. ಎಷ್ಟೇ ಜ್ಞಾನ ನಾವು ಸಂಪಾದನೆ ಮಾಡಿದ್ದಾಗಲಿ, ತಪಸ್ಸು ಮಾಡಿದ್ದಾಗಲಿ, ಪೂಜೆ ಮಾಡಿದ್ದಾಗಲಿ, ಆ ಜ್ಞಾನ ಎಲ್ಲವೂ ಗುರುವಿನ ಮುಂದೆ ಅಪೂರ್ಣ ಶೂನ್ಯ. ಗುರುಗಳ ಅನುಗ್ರಹವಿಲ್ಲದೆ ಆ ಜ್ಞಾನ ನಾವು ಪ್ರಾಪ್ತಿ ಮಾಡಿಕೊಂಡಿರತಕ್ಕಂಥದ್ದು ನಮಗೆ ಅಳವಡಿಸಿಕೊಳ್ಳಕ್ಕೂ ಸಾಧ್ಯವಾಗೋದಿಲ್ಲ. ಗುರುಗಳ ಮಾರ್ಗದರ್ಶನ ನಮಗೆ ಬೇಕೇ ಬೇಕು. ಮಾರ್ಗದರ್ಶನ ಸಿಗಲಿಲ್ಲ, ನಮಗೆ ಮುಮುಕ್ಷತ್ವವನ್ನು ಪಡೀಲಿಕ್ಕೆ ಅನುಕೂಲವಾಗೋದಿಲ್ಲ. ಅದಕ್ಕೋಸ್ಕರ ಮೋಕ್ಷ ಮೂಲಂ ಗುರೋರ್ವಾಕ್ಯಂ ಎಂಬುದಾಗಿ ಜ್ಞಾನಿಗಳು ಹೇಳಿದ್ದಾರೆ. ಅದಕ್ಕೆ ದಾಸರು ತಮ್ಮ ಕೀರ್ತನೆಗಳಲ್ಲಿ ಗುರುವಿನ ಗುಲಾಮನಾಗದ ತನಕ ದೊರೆಯದಯ್ಯ ಮುಕುತಿ ಮುಕುತಿ, ಆರು ಶಾಸ್ತ್ರವ ಓದಿದರಿಲ್ಲ ಬೆರಳಳು ಜಪಮಣಿ ಎಣಿಸಿದರಿಲ್ಲ. ಆರು ಶಾಸ್ತ್ರವ ಓದಿದರಿಲ್ಲ ಬೆರಳೊಳು ಜಪಮಣಿ ಎಣಿಸಿದರಿಲ್ಲ. ಸಾರದ ಕತೆಗಳ ಕೇಳಿದರಿಲ್ಲ, ಸಾರದ ಕತೆಗಳ ಕೇಳಿದರಿಲ್ಲ. ಧೀರನಾಗೀತ ಪೇಳಿದರಿಲ್ಲ, ಧೀರನಾಗೀತ ಪೇಳಿದರಿಲ್ಲ. ಗುರುವಿನ ಗುಲಾಮ ನಾಗದ ತನಕ ದೊರೆಯದಯ್ಯ ಮುಕುತಿ ಮುಕುತಿ, ದೊರೆಯದಯ್ಯ ಮುಕುತಿ. ಒಮ್ಮೆ ಒಂದು ಪವಿತ್ರವಾದಂತಹ ಆಶ್ರಮದಲ್ಲಿ ಜ್ಞಾನಯುಕ್ತವಾದಂತಹ ಮಹಾನ್ ಉತ್ತಮವಾದಂತಹ ಗುರುಗಳು ಇದ್ದರು, ವಾಸಿಸ್ತಾ ಇದ್ದರು. ಅವರ ಆ ಜ್ಞಾನವನ್ನು ನೋಡಿ ಎಲ್ಲರನ್ನ ಭಕ್ತಿಯುತವಾಗಿ ಎಳೆದುಕೊಡುವಂತಹ ಆ ಪರಿಪರಿಯನ್ನು ನೋಡಿ ಭಕ್ತರು ಜನರು ಶಿಷ್ಯರಾಗಬೇಕು ಅಂತ ಹೇಳಿ ಅನೇಕಾನೇಕ ಊರುಗಳಿಂದ ಬರ್ತಿದ್ರು. ಆ ಬರುತ್ತಿರುವಂತಹ ಸಂದರ್ಭದಲ್ಲಿ ಗುರುವಿನ ಆ ಪ್ರಚಾರವು, ಪ್ರಚಾರ ಅಂತ ಅಲ್ಲ, ಗುರುಗಳ ಆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಸಿಗೋದ್ರಿಂದ ಬಹಳ ದೂರ ದೂರದಿಂದ ಜನರು ಬಂದು ತಲುಪ್ತಿದ್ರು. ಇದನ್ನು ನೋಡಿದಂತಹ ಒಬ್ಬ 3 ಯುವಕರು ತಾವೂ ಅಂದ್ಕೊಂಡ್ರು, ನಾವು ಹೇಗಾದರೂ ಮಾಡಿ ಈ ಗುರುವಿನ ಅನುಗ್ರಹವನ್ನು ಪಡೆದು ಗುರುಗಳ ಪೂಜೆಯನ್ನು ಮಾಡಿ ನಾವು ಮುಮುಕ್ಷತ್ವವನ್ನು ಪಡಿಬೇಕು, ಮೋಕ್ಷವನ್ನು ಪಡಿಬೇಕು ಅಂತ ಹೇಳಿ ಆ 3 ಜನರು ಸಂಕಲ್ಪವನ್ನು ಮಾಡಿ ಗುರುಗಳನ್ನು ಭೇಟಿಯಾಗ್ಲಿಕ್ಕೆ ಬಂತು. ಕರುಣಾಮಯಿಗಳಾದಂತಹ ಗುರುಗಳು, ಬಹಳ ಜ್ಞಾನವಂತ ಗುರುಗಳು. ಈ ಯುವಕರು ಬಂದು 3 ಜನರು ಯುವಕರು ಆಶ್ರಮಕ್ಕೆ ಬಂದು ಗುರುವರನ ಆಶೀರ್ವಾದವನ್ನು ಪಡೀಲಿಕ್ಕೆ ಕಾಯ್ಕೊಂಡು ನಿಂತ್ಕೊಳ್ತಾರೆ. ಸ್ನಾನ ಆನ್ಹೀಕಗಳನ್ನೆಲ್ಲವನ್ನು ಮಾಡಿಕೊಂಡು ಗುರುಗಳು ಬಂದಾಗ ಗುರುಗಳಿಗೆ ಹೋಗಿ ಪೂರ್ಣ ನಮಸ್ಕಾರವನ್ನು ಮಾಡಿ ಬೇಡ್ಕೊಳ್ತಾರೆ.
ಹೇ ಪ್ರಭೋ, ಗುರುವೇ, ನಾವು ನಿಮ್ಮಿಂದ ಜ್ಞಾನವನ್ನು ಪಡೆದು ಆಶೀರ್ವಾದವನ್ನು ಪಡೆದು ಮುಕ್ತಿಯನ್ನು ಪಡಿಬೇಕು ಎಂಬುದಾಗಿ, ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ನಿಮ್ಮ ಆಶೀರ್ವಾದವನ್ನು ಪಡೀಲಿಕ್ಕೆ ಬಂದಿದ್ದೇವೆ, ಅನುಗ್ರಹವನ್ನು ಮಾಡಬೇಕು. ಗುರುಗಳು ಹೇಳಿದರು, ಆಯ್ತು, ಅನುಗ್ರಹವನ್ನು ಮಾಡ್ತೇವೆ. ಆದರೆ ಮೊದಲು ನಾನು ಹೇಳಿದಂತಹ ಒಂದು ಕೆಲಸವನ್ನು ಮಾಡಬೇಕು, ಅದು ಮಾಡಿದ ನಂತರ ನಾನು ಯೋಚನೆಯನ್ನು ಮಾಡ್ತೇನೆ ಅಂತ ಹೇಳಿ ಆ 3 ಯುವಕರನ್ನ ತನ್ನ ತೋಟದಲ್ಲಿ ಗಿಡಗಳನ್ನು ಬೆಳೆಸಬೇಕು ಅಂತ ಹೇಳಿ ಆಜ್ಞೆಯನ್ನು ಕೊಟ್ಟು ಕಳಿಸಿದ್ರು. ಈ 3 ಯುವಕರು ತೋಟಕ್ಕೆ ಬಂದರು. ತೋಟಕ್ಕೆ ಬಂದು ಅಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟು, ಮೊದಲನೇ ಯುವಕ ಆ ಗಿಡವನ್ನು ನೆಟ್ಟು ಒಂದು ಸುಮಾರು 2-3 ದಿನಗಳಾದ ಮೇಲೆ ಯೋಚನೆಯನ್ನು ಮಾಡುತ್ತಾನೆ. ನಾನಿಲ್ಲಿ ಯಾಕೆ ಬಂದದ್ದು? ಗುರುಗಳಿಂದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಅವರ ಅನುಗ್ರಹವನ್ನು ಪಡೆದು ಮುಕ್ತಿಯನ್ನು ಪಡಿಬೇಕು ಅಂತ ಹೇಳಲ್ವೇ? ನಾನಿಲ್ಲಿ ತೋಟಗಾರಿಕೆಯನ್ನು ಕಲೀಲಿಕ್ಕೆ ಬಂದದ್ದು ಅಲ್ಲ. ಅದಕ್ಕಾಗಿ ಇವರು ಯಾಕೋ ನನಗೆ ಕೊಡ್ತಿರತಕ್ಕಂಥ ಜ್ಞಾನದ ಮಾರ್ಗ ಸರಿ ಅನಿಸ್ತಿಲ್ಲ, ಬೇಡ ನನಗೆ ಅಂತ ಹೇಳಿ ಅವನು ಅಲ್ಲಿಂದ ಬಿಟ್ಟು ಆ ನೆಟ್ಟಿರುವಂಥ ಗಿಡವನ್ನು ಬಿಟ್ಟು ಹೊರಟು ಹೋದ. 2ನೇ ಯುವಕ ಹಾಗೆ ಮಾಡಲಿಲ್ಲ. ತೋಟದಲ್ಲಿ ಒಂದು ಗಿಡವನ್ನು ನೆಟ್ಟು ದಿನನಿತ್ಯ ಅದಕ್ಕೆ ನೀರನ್ನು ಹಾಕ್ಲಿಕ್ಕೆ ಶುರು ಮಾಡಿದ. ಹೀಗೆ ಒಂದು ವಾರ, ಒಂದು 10 ದಿನ ಕಳೆದ ಮೇಲೆ ಆ ಜಾಗದಲ್ಲಿ ಜೋರಾಗಿ ಮಳೆ ಬರಲಿಕ್ಕೆ ಪ್ರಾರಂಭವಾಯಿತು. ಇವನು ಯೋಚನೆಯನ್ನು ಮಾಡ್ತಾನೆ, ಮಳೆ ಬರಲಿಕ್ಕೆ ಶುರು ಆಯಿತು, ಆ ನೆಟ್ಟಿರತಕ್ಕಂಥ ಗಿಡಕ್ಕೆ ನೀರು ಸಿಗ್ತಾ ಇದೆ, ಮತ್ತು ನಾನು ಏನು ಮಾಡಲಿ, ಗಿಡ ಬೆಳೆಸಿ ಹೋಗ್ಲಿ ಅತ್ಲಕ್ಕೆ ಅಂತ ಹೇಳಿ ಆ ಆಶ್ರಮದಲ್ಲೇ ಕೊಟ್ಟಿರತಕ್ಕಂಥ ಜಾಗದಲ್ಲಿ ಹೋಗಿ ಕೂತ್ಕೊಂಡ. ಹಾಗೆ ದಿನಗಳ ಕಳೆದ. 1 ತಿಂಗಳಾದ್ಮೇಲೆ ಗುರುಗಳು ಏನು ಹೇಳ್ತಾರೆ ನೋಡೋಣ ಅಂತ ಹೇಳಿ 3ನೇ ಯುವಕನು ಮಾತ್ರ ಗಿಡವನ್ನು ನೆಟ್ಟ. ದಿನನಿತ್ಯ ಪೂಜೆಯಂತೆ ಆ ಗಿಡಕ್ಕೆ ನೀರನ್ನು ಹಾಕಿ, ಗೊಬ್ಬರವನ್ನು ಹಾಕಿ, ನಿತ್ಯ ಆ ಗಿಡವನ್ನು ಬೆಳಿಬೇಕಾದರೆ ನೀನು ಎಷ್ಟು ಉತ್ತಮವಾಗಿ ಬೆಳೀತೀಯೋ ಅಷ್ಟು ಉತ್ತಮವಾಗಿ ನನ್ನ ಭಕ್ತಿ ಬೆಳೀತದೆ, ನೀನು ಬೆಳೆದಷ್ಟು ಸುಂದರವಾಗಿ ನನಗೆ ಜ್ಞಾನ ಬೆಳೀತದೆ, ನನ್ನ ಗುರುಗಳ ಆಜ್ಞೆ ಉಂಟು ಅಂತ ಹೇಳಿ ಗುರುಗಳ ಭಜನೆಯನ್ನು ಮಾಡ್ತಾ, ಧ್ಯಾನವನ್ನು ಮಾಡ್ತಾ, ದೇವರ ಭಜನೆ ಕೀರ್ತನೆಗಳ ಜೊತೆಗೆ ಆ ಗಿಡಕ್ಕೆ ದಿನನಿತ್ಯ ನೀರನ್ನು ಹಾಕೋದು, ಗೊಬ್ಬರವನ್ನು ಹಾಕೋದು, ಅದಕ್ಕೆ ಮಾತಾಡಿ ಉತ್ತಮವಾದಂತಹ ದೇವರ ಕಥೆಗಳನ್ನು ಹೇಳೋದು, ಹೀಗೆ ದಿನಗಳನ್ನು ಕಳೀತಾ ಹೋಗ್ತಾನೆ. ಸುಮಾರು 1 ತಿಂಗಳ ನಂತರ ಗುರುಗಳು ಬಂದರು. ಅಲ್ಲಿ ಬಂದು ಯುವಕರು ಏನು ಮಾಡ್ತಿದ್ದಾರೆ ನೋಡಬೇಕು ಅಂತ ಹೇಳಿ ಗುರುಗಳು ಬಂದು ಅಲ್ಲಿ ನೋಡ್ತಾರೆ. ಮೊದಲನೇ ಯುವಕ ಕಾಣಲೇ ಇಲ್ಲ. 2ನೇ ಯುವಕನ ಗಿಡ ಪೂರ್ಣ ಬಾಡಿ ಹೋಗ್ಬಿಟ್ಟಿದೆ, ಅದಕ್ಕೆ ನೀರಿರಲಿಲ್ಲ, ಗೊಬ್ಬರ ಇರಲಿಲ್ಲ, ನೋಡಿ ಅದು ಬೆಳೀಲಿಲ್ಲ, ಹಾಗೆ ಬಾಡಿ ಹೋಯ್ತು, ಸತ್ತೋಯ್ತು. ಈ 3ನೇ ಯುವಕ ಪೂರ್ಣ ಭಕ್ತಿಯಿಂದ ಅದಕ್ಕೆ ಗೊಬ್ಬರ, ನೀರು, ಆಹಾರ ಎಲ್ಲವನ್ನು ನೀಡಿದ್ದರಿಂದ, ಜೊತೆಗೆ ಭಕ್ತಿಯಿಂದ ನಾಮಸ್ಮರಣೆಯು ಮಾಡುತ್ತಿರುವುದರಿಂದ ಅದು ಹಸುರಾಗಿ ಚಿಗುರುತ್ತಾ ಬೆಳೀತಾ ಕುತ್ಕೊಂಡಿತ್ತು. ಇದನ್ನು ನೋಡಿದಂತಹ ಗುರುಗಳು ಹೇಳಿದ್ರು, ಮಗು, ನಾನು ಹೇಳಿದ ಹಾಗೆ ನೀನು ಮಾಡಿದ್ದಿ. ಈ ಹಸಿರು ಗಿಡ ಬೆಳೆದದ್ದು ಗಿಡ ಅಲ್ಲ, ಅದು ನಿನ್ನ ಭಕ್ತಿ, ಅದು ಅರಳಿದೆ. ಅದಕ್ಕಾಗಿ ನಿನಗೆ ಪೂರ್ಣ ಜ್ಞಾನವಾಗ್ತದೆ. ನಾನು ಹೇಳಿದ ಮಾರ್ಗದಲ್ಲಿ ನಡಿ, ಭಗವಂತ ನಿನಗೆ ಪೂರ್ಣ ಮುಕ್ತಿಯನ್ನು ಕೊಟ್ಟು ಜ್ಞಾನವನ್ನು ನೀಡಿ ಉದ್ಧಾರ ಮಾಡ್ತಾನೆ ಅಂತ ಆಶೀರ್ವಾದವನ್ನು ಮಾಡಿದ್ರು. ಅದಕ್ಕಾಗಿ ದಾಸರು ಹೇಳಿದ್ದು, ಗುರುವಿನ ಗುಲಾಮನಾಗದ ತನಕ ದೊರೆಯದಯ್ಯ ಮುಕುತಿ ಮುಕುತಿ, ದೊರೆಯದಯ್ಯ ಮುಕುತಿ. ಗುರೋಃ ಕೃಪಾ ಪ್ರಸಾದೇನ ಬ್ರಹ್ಮ ವಿಷ್ಣು ಮಹೇಶ್ವರ ಸಮರ್ಥ ಸ್ಪರ್ಶಾದೋ ಹಿ ಕೇವಲಂ ಗುರು ಸೇವಯಾ. ಗುರುವಿನ ಕೃಪಾನುಗ್ರಹದಿಂದಲೇ ಬ್ರಹ್ಮ ವಿಷ್ಣು ಮಹೇಶ್ವರರೂ ಕೂಡ
ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ದಕ್ಷರಾಗಿದ್ದಾರೆ. ನಮ್ಮ ಉದ್ಧಾರವಾಗಬೇಕಾದರೆ ಗುರುವಿನ ಅನುಗ್ರಹ ಬೇಕು. ಆ ಅನುಗ್ರಹ ನಮಗೆ ಸಿಗಬೇಕಾದರೆ ನಾವು ನಿರಂತರ ಗುರುವಿನ ಧ್ಯಾನದಲ್ಲಿ ರತರಾಗಬೇಕು. ಪೂರ್ಣ ಭಾವದಿಂದ ಗುರುವಿನ ಸೇವೆಯಲ್ಲಿ ನಾವು ತೊಡಗಿಕೊಳ್ಳಬೇಕು. ಆಗ ಮಾತ್ರ ನಮಗೆ ಗುರುವಿನ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಅದರಿಂದ ಮಾತ್ರ ನಮಗೆ ಮುಮುಕ್ಷತ್ವ ಸಿಗ್ತದೆ. ಸುಮಾರು 1950ರಲ್ಲಿ ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿಗಳು, ನಮ್ಮ ಆರಾಧ್ಯ ಮೂರ್ತಿಗಳಾಗಿರತಕ್ಕಂಥ ಶ್ರೀ ಶ್ರೀಧರ ಸ್ವಾಮಿಗಳು ಕುರುಗಡ್ಡೆಗೆ ಬಂದಿದ್ರು. ಈ ಕುರುಗಡ್ಡೆ ಎಂದರೆ ಒಂದು ರಾಯಚೂರು ಬಳಿ ಇರತಕ್ಕಂಥ ಒಂದು ಜಾಗ. ದತ್ತಾತ್ರೇಯನ ಅವತಾರವಾಗಿರತಕ್ಕಂಥ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಬಹಳಷ್ಟು ಪವಾಡಗಳನ್ನು ನಡೆಸಿರ್ತಕ್ಕಂಥ ಜಾಗವದು. ಅಲ್ಲಿ ನಮ್ಮ ಶ್ರೀಧರ ಸ್ವಾಮಿಗಳು ವಾಸ್ತವ್ಯವನ್ನು ಕೆಲವು ಕಾಲಕ್ಕಾಗಿ ಹೂಡಿದ್ರು. ಸ್ವಲ್ಪ ದಿನಗಳ ಕಾಲ ಏಕಾಂತದಲ್ಲಿರಬೇಕು ಅಂತ ನಿಶ್ಚಯಿಸಿ ಗುರುಗಳು ಅಲ್ಲೇ ಅನುಕೂಲವಾಗುವ ಹಾಗೆ ಕೃಷ್ಣಾ ನದಿಯ ಆ ದಂಡೆಯಲ್ಲೇ ಇದ್ದಂತಹ ಒಂದು ಗುಹೆಯೊಳಗೆ ಒಂದು ಕುಟೀರವಿತ್ತು. ಆ ಕುಟೀರವನ್ನೇ ವಾಸ್ತವ್ಯಕ್ಕೆ ಆರಿಸಿಕೊಂಡ್ರು. ಬಂದವರಿಗೆಲ್ಲರಿಗೂ ಜೊತೆಯಲ್ಲಿ ಬಂದ ಭಕ್ತರನ್ನೆಲ್ಲ ವಾಪಸ್ ಕಳಿಸ್ಕೊಟ್ರು. ಕೆಲವು ಶಿಷ್ಯರು ಮಾತ್ರ ಗುರುಗಳ ಜೊತೆಗಿದ್ದರು. ಗುರುಗಳ ಸಂಕಲ್ಪ ಏನಾಗಿತ್ತು ಅಂದರೆ, ಏಕಾಂಗಿಯಾಗಿ ಆನ್ಹೀಕ ಕೃಷ್ಣೆಯಲ್ಲಿ ಸ್ನಾನ, ದೇವರ ದರ್ಶನ, ಗುಹೆಯಲ್ಲಿ ಆ ಧ್ಯಾನ ಮಾಡುವುದು ಗುರುಗಳ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಬಂದ ಭಕ್ತರಿಗೆಲ್ಲ ಕಳಿಸಿಕೊಟ್ರು. ಕೆಲವು ಶಿಷ್ಯರು ಮಾತ್ರ ಸಾಧನೆಯನ್ನು ಮಾಡತಕ್ಕಂಥ ಸಾಧಕರು, ಗುರುಗಳ ತೋರಿದ ಮಾರ್ಗದಲ್ಲಿ ನಡೆಯುವಂತಹ ಸಾಧಕರು ಕೆಲವರು ಮಾತ್ರ ಗುರುಗಳ ಜೊತೆಯಲ್ಲಿದ್ದರು. ಆ ಕುರುಗಡ್ಡೆಯಲ್ಲಿ, ಕೃಷ್ಣಾ ನದಿಯ ದಡದಲ್ಲಿ, ಆ ಗುಹೆಯಲ್ಲಿ. ಹೀಗೆ ಕೆಲವು ದಿನಗಳ ಕಾಲ ನಡೆಯಿತು. ಕುರುಗುಡ್ಡೆಯಲ್ಲಿ ಶ್ರೀಗುರು ಹೆಚ್ಚು ಇದ್ದು ಬಹಳ ದಿನಗಳಾಗಿರಲಿಲ್ಲ. ಆ ದತ್ತಭುವಾದಿ ಎನ್ನತಕ್ಕಂತಹ ಶಿಷ್ಯ ಮತ್ತು ಇನ್ನಷ್ಟು ಕೆಲವು ಶಿಷ್ಯರು ಜೊತೆಯಲ್ಲಿದ್ದಂತಹ ಸಂದರ್ಭ. ನಮ್ಮ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ದಿನನಿತ್ಯ ಆ ಶಿಷ್ಯರೊಡನೆ ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿಕೊಂಡು ಆನ್ಹೀಕಗಳನ್ನು ಮಾಡಿ ದೇವರ ದರ್ಶನವನ್ನು, ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳ ದತ್ತಾತ್ರೇಯನ ದರ್ಶನವನ್ನು ಪಡೆದು ಗುಹೆಯಲ್ಲಿ ಧ್ಯಾನ ಮಾಡ್ತಿದ್ರು. ಅದರಲ್ಲೇ ತೊಡಗಿದ್ರು. ಅದೇ ಅವರ ದಿನನಿತ್ಯದ ವ್ಯವಹಾರ, ಆಹಾರ ಎಲ್ಲವೂ ಆಗಿತ್ತು. ಅದೊಂದು ದಿನ ಕೃಷ್ಣೆಯಲ್ಲಿ ಗುರುಗಳು ಎಂದಿನಂತೆ ಸ್ನಾನವನ್ನು ಮಾಡಲಿಕ್ಕೆ, ಆ ಶೌಚಾದಿಗಳನ್ನೆಲ್ಲ ಮುಗಿಸಿ ಸ್ನಾನವನ್ನು ನದಿಯಲ್ಲಿ ಮಾಡಲಿಕ್ಕೆ ತಮ್ಮ ವಸ್ತ್ರಗಳನ್ನೆಲ್ಲ ತೆಗೆದು ಆ ಕಳಚಿಟ್ಟು ಪಾದುಕೆಗಳನ್ನು ಆ ಮರಳ ದಂಡೆಯ ಮೇಲೆ ಇಟ್ಟು ಸ್ನಾನಕ್ಕೆ ಕೃಷ್ಣೆಯಲ್ಲಿಳಿದ್ರು. ಜೊತೆಯಲ್ಲಿದ್ದಂತಹ ಶಿಷ್ಯರೆಲ್ಲರೂ ಆ ಗುರುಗಳ ಬಟ್ಟೆಯನ್ನು ತೊಳಿಬೇಕು, ಉಜ್ಜಬೇಕು ಅಂತ ಹೇಳಿ ಬಟ್ಟೆಗಳನ್ನು ತಗೊಂಡು ಗುರುಗಳ ಪಾದುಕೆಗಳನ್ನು ತೊಳಿಬೇಕಂತ ನೋಡುತ್ತಾರೆ. ಆ ಮರಳ ಮೇಲಿಟ್ಟಂತಹ ಜಾಗದಲ್ಲಿ ನೋಡುತ್ತಾರೆ, ಗುರುಗಳ ಪಾದುಕೆ ಇಲ್ಲ. ಎಲ್ಲಿ ಹೋಯ್ತು ಅಂತ ಹೇಳಿ ಹುಡುಕ್ತಾ ಹುಡುಕ್ತಾ ಬಹಳ ಜಾಗಗಳಲ್ಲಿ ನೋಡುತ್ತಾರೆ. ಎಲ್ಲೂ ಗುರುಗಳ ಪಾದುಕೆ ಸಿಗಲಿಲ್ಲ. ಶಿಷ್ಯರಿಗೆ ಬಹಳ ದುಃಖವಾಯಿತು, ಖೇದವಾಯಿತು, ಆಶ್ಚರ್ಯವೂ ಜೊತೆಗಾಯಿತು. ಯಾಕಂದರೆ ಈಗ ತಾನೇ ಇಟ್ಟಂತಹ ಪಾದುಕೆ ತಿರುಗಿ ನೋಡುವಷ್ಟರಲ್ಲಿ ಕಾಣುತ್ತಿಲ್ಲ. ನಮ್ಮ ಗುರುಗಳು ಹೇಗಿದ್ದರು ಅಂತ ಹೇಳಿದರೆ, ಆ ಸಮಯಕ್ಕೆ ಏನಾದರೂ ದೊರಕಿದರೆ ಆ ಬಟ್ಟೆಯಾಗಲಿ ಅಥವಾ ಕಾಲಿಗೆ ಪಾದುಕೆಗಳಾಗಲಿ ಹಾಡ್ತಿದ್ರು. ಸಿಗಲಿಲ್ವಾ? ಪೂರ್ಣ ವೈರಾಗ್ಯನಾದ ಭಗವಂತನವನು ಎಲ್ಲವನ್ನು ಹಾಗೆ ಬಿಟ್ಟು ಹೋಗ್ತಿದ್ದ. ಅದು ನಮ್ಮಂತಹ ಭಕ್ತರಿಗೆ, ಶಿಷ್ಯರಿಗೆ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವ್ರಿಗೆ ದುಃಖವಾಯಿತು, ಈಗ ಇಟ್ಟಂತಹ ಪಾದುಕೆ ಕಾಣುತ್ತಿಲ್ವಲ್ಲ ಅಂತ ಹೇಳಿ ಸಾಧಾರಣವಾದಂತಹ ರೀತಿಯಿಂದ ಒಂದು ಹೊಸದಾದಂತಹ ಜೊತೆ ಒಳ್ಳೆಯದಲ್ಲ, ಆ ಸಮಯಕ್ಕೆ ಸ್ವಲ್ಪ ಅನುಕೂಲ ಆಗುವ ಹಾಗೆ ಒಂದು ಪಾದುಕೆಯನ್ನು ತಯಾರು ಮಾಡಿ ಗುರುಗಳಿಗೆ ಉಪಯೋಗಿಸ್ಲಿಕ್ಕೆ ಕೊಟ್ಟು. ಹೀಗೆ ಒಂದು 8-9 ದಿನಗಳು ಕಳೆದವು. ಮಧ್ಯಾಹ್ನದ ಸಮಯ
ಗುರುಗಳು ಸ್ವಲ್ಪ ದಿನ ಹಿಂದೆಯೇ ಆ ಗುರುಗಳ ಪಾದುಕೆಗಳು ಇಟ್ಟ ಸ್ಥಳದಲ್ಲೇ ಗುರುಗಳು ಸ್ನಾನಕ್ಕೆ ಮತ್ತೆ ಆನ್ಹೀಕ ಮಾಡಲಿಕ್ಕೆ ಮಧ್ಯಾಹ್ನದ ಸಮಯದಲ್ಲಿ ಸ್ನಾನಕ್ಕೆ ಹೋದಾಗ ಆ ಪಾದುಕೆಗಳು ಎಲ್ಲಿ ಕಳೆದು ಹೋಗಿದ್ವೋ ಅದೇ ಜಾಗದಲ್ಲಿ ಪಾದುಕೆಗಳು ಕಂಡುಕೊಂಡು ಈಗ ಶಿಷ್ಯರಿಗೆಲ್ಲ ಆಶ್ಚರ್ಯ. ಆದರೆ ಈ ಸಂದರ್ಭದಲ್ಲಿ ಆ ಪಾದುಕೆಗಳು ಕೇವಲ ಮರಳಿನ ಮೇಲಿರಲಿಲ್ಲ, ಅದರ ಮೇಲೆ ಗಂಧ, ಆ ಅಷ್ಟಗಂಧ, ಕುಂಕುಮ, ಅರಿಶಿಣ ಎಲ್ಲವೂ ಅಕ್ಷತೆಗಳನ್ನು ಹಾಕಿ ತುಳಸಿ ಹೂಗಳಿತ್ಯಾದಿಗಳನ್ನು ಪಾದುಕೆಗಳ ಮೇಲಿಟ್ಟು ಯಾರೋ ಬಂದು ಈಗ ಪೂಜೆಗಳನ್ನು ಮುಗಿಸಿ ಹೋದಂತಹ ರೀತಿಯಲ್ಲಿ ಕಾಣಿಸ್ಲಿಕ್ಕೆ ಶುರುವಾಯಿತು. ಈಗ ತಾನೇ ಪೂಜಿಸಿಟ್ಟಂತೆ ಕಾಣುತ್ತಾ ಇತ್ತು. ಕೊನೆಗೆ ಈ ನೋಡಿದಂತಹ ಶಿಷ್ಯರಿಗೆಲ್ಲ ಆಶ್ಚರ್ಯ ಅಷ್ಟಿಷ್ಟಲ್ಲ. ಕೊನೆಗೆ ಅವರೆಲ್ಲರೂ ಧೈರ್ಯ ಮಾಡಿ ಗುರುಗಳಲ್ಲಿ ಬೇಡಿದ್ರು, ಗುರುವೇ, ಇದು ಹೇಗೆ ಸಾಧ್ಯ? 9 ದಿನಗಳ ಹಿಂದೆ ಪಾದುಕೆಗಳು ಕಳೆದು ಹೋಯ್ತು, ಈಗ ಇದೇ ಸಂಜಾಗದಲ್ಲಿ ಪಾದುಕೆಗಳು ಇದಾವೆ, ಜೊತೆಗೆ ಅದು ಪೂಜಿಸಿಟ್ಟಂಗೆ ಕಾಣುತ್ತಾ. ಆಗ ಗುರುಗಳು ಒಂದು ವಿಚಾರವನ್ನು ಹೇಳು, ಸ್ಥಾನ ದೇವತೆಗಳು ಹೀಗೆ ಪೂಜೆ ಮಾಡೋದಕ್ಕೋಸ್ಕರವಾಗಿ ಕೆಲವು ಬಾರಿ ನನ್ನ ಪಾದುಕೆಗಳು ತೆಗೆದುಕೊಂಡು ಹೋಗಿದ್ದುಂಟು ಅಂತ ಹೇಳಿ, ಇದರನ್ನೇನು ಯೋಚನೆ ಮಾಡೋದು ಬೇಡ ಅಂತ ಹೇಳಿ ಪಾದುಕೆಗಳನ್ನು ತಾವು ಹಾಕಿಕೊಂಡು ಹೋದರು. ಕೆಲವೊಂದು ಸಂದರ್ಭದಲ್ಲಿ ಗುರುಗಳು ಶಿಷ್ಯರಿಗೆ ಹೇಳಿದ್ದುಂಟು, ಮಕ್ಕಳ, ಗುರು ಸೇವೆ ಬಹಳ ದುರ್ಲಭ ಮತ್ತು ನನ್ನ ಸೇವೆಯನ್ನು ಮಾಡಲು ದೇವತೆಗಳು ತಾನು ಮುಂದೆ ತಾನು ಮೊದಲು ಅಂತ ಹೇಳಿ ಬರ್ತಾರೆ. ಎಷ್ಟೋ ಚೆನ್ನಾಗಿ ನೀವುಗಳು ಮಾಡುವುದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ನನ್ನ ಸೇವೆಯನ್ನು ಮಾಡ್ತಾರೆ. ಆದರೆ ನಿಮ್ಮ ಉದ್ಧಾರವಾಗಲಿ ಎಂದು ನಿಮಗೆ ನನ್ನ ಸೇವೆಯ ಅವಕಾಶವನ್ನು ನೀಡಿದ್ದೇನೆ ಅಂತ ಹೇಳಿ ವಿಚಾರವನ್ನು ತಿಳಿಸ್ತಿದ್ರು. ಈ ಮಾತಿಗೆ ಅನುಗುಣವಾಗುವ ಹಾಗೆ ಈ ಘಟನೆಯು ಒಂದು ಸಾಕ್ಷಿ. ಗುರುಗಳು ಪಾದುಕೆಗಳು ಇಟ್ಟಂತಹ ಜಾಗದಲ್ಲಿ ಆ ಪಾದುಕೆಗಳನ್ನು ಎತ್ತುಕೊಂಡು ಹೋಗಿ ಯಾರೋ ದೇವತೆಗಳು ಈಗ ಸೇವೆ ಮಾಡಲಿಕ್ಕೆ ಅನುಕೂಲತೆಗಳು ಗುರುಗಳ ಅಪ್ಪಣೆಯನ್ನು ಕೊಡಲಿಲ್ಲ. ಆದರೆ ಪಾದುಕೆಗಳನ್ನಾದರೂ ತೆಗೆದುಕೊಂಡು ಹೋಗಿ ಗುರು ಸೇವೆಯನ್ನು ಮಾಡಿ ನಮ್ಮ ಜೀವನವನ್ನು ಉದ್ಧಾರವನ್ನು ಮಾಡಿಕೊಳ್ತೇವೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುವ ರೀತಿಯಲ್ಲಿ ಆ ಘಟನೆ ನಡೆದಿತ್ತು. ಈ ಘಟನೆ ಗುರುಗಳು ಹೇಳಿದ ಮಾತಿಗೆ ಒಂದು ಸಾಕ್ಷಿ. ಇಂತಹ ಜಗದ್ಗುರುಗಳ ಕಥೆಯನ್ನ ನಾವೆಲ್ಲರೂ ಇಂದು ಕೇಳಿ ಪುನೀತರಾಗಿದ್ದೇವೆ. ಈ ಕಥಾಭಾಗವನ್ನು ಗುರುಗಳ ಪಾದಾರವಿಂದಗಳಲ್ಲಿ ನಾನು ಹೇಳಲಿಕ್ಕೆ ಉತ್ತಮವಾದಂತಹ ಅಕ್ಷರಗಳಿಲ್ಲ, ಆದರೂ ಗುರುಗಳ ಮಹಿಮೆಯನ್ನು ಕೊಂಡಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೆ. ಈ ಕಥಾಭಾಗವನ್ನು ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಶ್ರೀಧರ ಸ್ವಾಮಿಗಳು ಮತ್ತು ಗುರುದಾಸ ಸ್ವಾಮಿಗಳ ಪಾದಾರವಿಂದಗಳಲ್ಲರ್ಪಿಸುತ್ತಾ ಈ ಕಥೆಗೆ ನಾನು ಮಂಗಳವನ್ನು ಹಾಡುತ್ತೇನೆ. ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ದಿನವೇ ಶುಭ ದಿನವು, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ, ಇಂದಿನ ತಾರೆ ಶುಭ ತಾರೆ, ಇಂದಿನ ಕರ್ಣ ಶುಭ ಕರ್ಣ. ಇಂದು ಪುರಂದರ ವಿಠ್ಠಲರಾಯರ ಸಂದರ್ಶನ ಫಲವೇ ಮಗಾಯ್ತು, ಸಂದರ್ಶನ ಫಲವೇ ಮಗಾಯ್ತು, ಸಂದರ್ಶನ ಫಲವೇ ಮಗಾಯ್ತು. भगवान सद्गुरु श्रीधर स्वामी महाराज की जय. ब्रह्म चैतन्य श्री गुरुदास स्वामी महाराज